ಸಬ್ಬಕ್ಕಿ ಬೋಂಡ ಮಾಡ್ತಿದ್ದೀವಿ. ಸೊ ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಇದು 3 ಕಪ್ ಆಗೋಷ್ಟು ಉಪ್ಪು ತಗೊಂಡಿದ್ದೀವಿ. ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಫಸ್ಟ್ ನಾವು ಒಂದು ಸ್ವಲ್ಪ ಖಾರ ಪುಡಿ ಹಾಕೋಣ. 1 ಚಮಚ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ ಹಾಕೋಣ. ಇವಾಗ ಈರುಳ್ಳಿ ಮತ್ತೆ ಸಬ್ಬಕ್ಕಿ ಕಟ್ ಮಾಡ್ಕೊಂಡಿರೋದು ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ, ಸೊ ಇದನ್ನ ಸೇರಿಸ್ಕೊಳ್ಳೋಣ. ಇವಾಗ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮೀಡಿಯಂ ಇರಲಿ. ಇವಾಗ ಸ್ಟವ್ ಆನ್ ಮಾಡಿ ಇನ್ನೂ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಈ ರೀತಿ ಆಗಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.